ಪ್ರಿಯ ವೀಕ್ಷಕರೇ ನಮಸ್ತೆ. ಇದು SSLC ರಿಸಲ್ಟ್ನ ವಿಶೇಷ ಬುಲೆಟಿನ್. 2025-26ನೇ ಸಾಲಿನ SSLC ಫಲಿತಾಂಶ ಇಂದು ಪ್ರಕಟಗೊಂಡಿದೆ. ಇಂದು 12 ಗಂಟೆಗೆ ಸರಿಯಾಗಿ ರಾಜ್ಯದ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಇವರು ಬೆಂಗಳೂರಿನಲ್ಲಿ ಇದರ ಒಂದು ಫಲಿತಾಂಶವನ್ನು ಪ್ರಕಟಪಡಿಸಿದ್ದಾರೆ. ಅದರ ಬಳಿಕ ವೆಬ್ಸೈಟ್ನಲ್ಲೂ ಮತ್ತು ಸಂಬಂಧಪಟ್ಟ ಮೊಬೈಲ್ಗಳಲ್ಲೂ ಕೂಡ ಫಲಿತಾಂಶ ಬಂದಿದೆ. ಒಟ್ಟು ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಈ ಬಾರಿಯ SSLC ಪರೀಕ್ಷೆ ದಾಖಲಿಸಿದೆ. 2025 ಮತ್ತು 26ನೇ ಸಾಲಿನ SSLC ಫಲಿತಾಂಶ ಇದು. ಮಾರ್ಚ್ 28ರಿಂದ ಏಪ್ರಿಲ್ 2ರವರೆಗೆ ಈ ಬಾರಿಯ SSLC ಪರೀಕ್ಷೆಗಳು ನಡೆದಿತ್ತು. ಒಂದಷ್ಟು ಹಿಂದಿ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಒಂದಷ್ಟು ಗೊಂದಲಗಳು ಕೊನೆಯವರೆಗೂ ಕೂಡ ಇತ್ತು. ಗ್ರೇಡನ್ನು ನೀಡಲಾಗ್ತದೆ ಎನ್ನುವಂಥ ಒಂದು ವಿಚಾರವನ್ನು ಕೊನೆಯ ಕ್ಷಣದಲ್ಲಿ ತಿಳಿಸಲಾಗಿತ್ತು. ಈ ಬಗ್ಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಆ ಬಳಿಕ ನ್ಯಾಯಾಲಯದ ಮೆಟ್ಟಲನ್ನು ಕೂಡ ಇದು ಏರಿತು. ನಿನ್ನೆ ತಾನೇ ನ್ಯಾಯಾಲಯ ಅಂಕವನ್ನೇ ನೀಡಬೇಕು ಎನ್ನುವ ಸೂಚನೆಯನ್ನು ನೀಡಿದಂಥ ಆಧಾರದಲ್ಲಿ ಇವತ್ತು SSLC ಫಲಿತಾಂಶ ಪ್ರಕಟಗೊಂಡಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಒಂದು ಪರೀಕ್ಷೆ ಅಂದರೆ SSLC ಪರೀಕ್ಷೆ ನಮ್ಮ ಶೈಕ್ಷಣಿಕ ಬದುಕಿನ ಒಂದು ಮೈಲಿಗಲ್ಲು. ಸಾಕಷ್ಟು ನಿರೀಕ್ಷೆಗಳೊಂದಿಗೆ ಕನಸುಗಳೊಂದಿಗೆ ಶಿಕ್ಷಣವನ್ನು ಪಡೀತಾ ಇರುವಂಥ ವಿದ್ಯಾರ್ಥಿಗಳು ಇದರ ಫಲಿತಾಂಶದ ಕಡೆಗೆ ತುಂಬ ಗೌರವವಾದ ನಡೆಯನ್ನು ಇಟ್ಟುಕೊಳ್ತಾರೆ. ಹಾಗಾಗಿ ಈ ಬಾರಿಯ SSLC ಪರೀಕ್ಷಾ ಫಲಿತಾಂಶ ಯಾವ ರೀತಿ ಇರ್ತದೆ ಎನ್ನುವಂಥ ಕುತೂಹಲ ಕೂಡ ಇತ್ತು. ಎಲ್ಲ ಕುತೂಹಲಕ್ಕೂ ಕೂಡ ತೆರೆ ಬಿದ್ದಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಆದರೆ ಅದೇ ವೇಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ತಾಲೂಕು ದ್ವಿತೀಯ ಸ್ಥಾನವನ್ನು ಪಡೆದಿದೆ ಎನ್ನುವುದು ಕೂಡ ಹೆಮ್ಮೆಯ ಸಂಗತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಬಿದ್ರೆ ತಾಲೂಕು 99.53% ಫಲಿತಾಂಶದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದಿದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ದ್ವಿತೀಯ ಸ್ಥಾನದಲ್ಲಿ ಸುಳ್ಯ ತಾಲೂಕಿದೆ. 99.10% ಫಲಿತಾಂಶದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2ನೇ ಸ್ಥಾನವನ್ನು ಸುಳ್ಯ ತಾಲೂಕು ಈ ಒಂದು SSLC ಫಲಿತಾಂಶದಲ್ಲಿ ಪಡೆದುಕೊಂಡಿದೆ. ಇನ್ನು ಲಭ್ಯ ಮಾಹಿತಿಯ ಪ್ರಕಾರ ಸುಳ್ಯ ತಾಲೂಕಿನ ಮತ್ತು ಈ ಪರಿಸರದ ವಿವಿಧ ವಿದ್ಯಾಸಂಸ್ಥೆಗಳ ಪೈಕಿ 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಟಾಪ್ 10 ಬಳಗದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅರ್ಥಾತ್ 3 ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. 619 ಅಂಕಗಳನ್ನು ಈ ಪರಿಸರದ 2 ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಅಶ್ವಿತಾ MD ಸುಳ್ಯ ಸರ್ಕಾರಿ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿನಿ, ಅವರು 619 ಅಂಕವನ್ನು ಪಡೆದಿದ್ದಾರೆ. ಅಶ್ವಿತಾ MD ಅವರು ಅಂದರೆ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕನ್ನು ಅವರು ಪಡೆದುಕೊಂಡಿದ್ದಾರೆ. ಅದೇ ವೇಳೆ 619 ಅಂಕ ಇನ್ನೊಬ್ಬ ವಿದ್ಯಾರ್ಥಿನಿಗೆ ಪ್ರಾಪ್ತ ಆಗಿದೆ. ವರ್ಷಾ ನಾಗರಾಜ್ ಅವರು ಚೊಕ್ಕಾಡಿಯ ಸತ್ಯಸಾಯಿ ವಿದ್ಯಾಲಯದ ವಿದ್ಯಾರ್ಥಿನಿ, ಅವರು ಕೂಡ 7ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಇನ್ನು 617 ಅಂಕವನ್ನು ಕೊಡಿಯಾಲಬೈಲಿನ ಅಂದರೆ ಸುಳ್ಯದ ಕೊಡಿಯಾಲಬೈಲಿನ ಮಹಾತ್ಮ ಗಾಂಧಿ ಮಲ್ನಾಡ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ರಿಷಿತಾ PV ಅವರು ಈ ಒಂದು 617 ಅಂಕವನ್ನು ಪಡೆದಿದ್ದಾರೆ. ಅವರು ಮಹಾತ್ಮ ಗಾಂಧಿ ಮಲ್ನಾಡ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ, ಅವರು ಕೂಡ 9ನೇ ರ್ಯಾಂಕನ್ನು ಪಡೆದಿದ್ದಾರೆ. ಇನ್ನೂರ ವಿದ್ಯಾರ್ಥಿನಿಗೆ 617 ಅಂಕ ಪ್ರಾಪ್ತ ಆಗಿದೆ. ಆದರೆ ಅವರು ಪ್ರತಿನಿಧಿಸ್ತಾ ಇರುವಂಥ ಶಿಕ್ಷಣ ಸಂಸ್ಥೆ ಸುಳ್ಯ ತಾಲೂಕಿನಲ್ಲಿ ಇಲ್ಲ. ಅವರು ಕಾಣಿಯೂರು ಪ್ರಗತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ. ಆದರೆ ಅವರು ಎಣ್ಮೂರಿನವರು ಶ್ರಾವ್ಯ ರೈ ಅವರು ಕೂಡ 617 ಅಂಕಗಳೊಂದಿಗೆ 9ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಇನ್ನು ಸುಳ್ಯ ತಾಲೂಕು ಮತ್ತು ಈ ಪರಿಸರದ ಸುಮಾರು 32 ಅಂದರೆ 30ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಈ ಬಾರಿ 100% ಫಲಿತಾಂಶವನ್ನು ದಾಖಲಿಸಿದೆ ಎನ್ನುವಂಥದ್ದು ಕೂಡ ಒಂದು ಖುಷಿಯ ಸಂಗತಿ. ಈ ಬಾರಿ ಒಂದು ದಾಖಲೆಯ ಫಲಿತಾಂಶ ಲಭ್ಯ ಆಗಿತ್ತು SSLCಯಲ್ಲಿ. ವಿಶೇಷವಾಗಿ ಈ ಪರಿಸರದ ಸುಮಾರು 32 ಅಂದರೆ ಸುಳ್ಯ ತಾಲೂಕು ಮತ್ತು ಶಿಕ್ಷಣ ಕ್ಷೇತ್ರದ ಮಟ್ಟಿಗೆ ಸುಳ್ಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ವ್ಯಾಪ್ತಿಗೆ ಬರುವಂಥದ್ದು ಮತ್ತು ನಮ್ಮ ಸುದ್ದಿಯ ವ್ಯಾಪ್ತಿಗೆ ಬರುವಂಥ ಅದು ಪಕ್ಕದ ಕೊಡಗಿನ ಪೆರಾಜೆ ಇರ್ಬೋದು ಅಥವಾ ಚೆಂಬು ಇರ್ಬೋದು, ಇದನ್ನೆಲ್ಲ ಸೇರಿಸಿದಾಗ ಸುಮಾರು 32 ವಿದ್ಯಾಸಂಸ್ಥೆಗಳು 100% ಫಲಿತಾಂಶವನ್ನು ದಾಖಲಿಸಿದೆ. ಈ 100 ಫಲಿತಾಂಶವನ್ನು ದಾಖಲಿಸಿದ ವಿದ್ಯಾಸಂಸ್ಥೆಗಳನ್ನು ಹೇಳುವುದಾದರೆ, ಇನ್ನು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ವಿನೋಬಾ ನಗರ ವಿವೇಕಾನಂದ, ಮಹಾತ್ಮ ಗಾಂಧಿ ಮಲ್ನಾಡ್ ಪ್ರೌಢಶಾಲೆ, ರೋಟರಿ ಪ್ರೌಢಶಾಲೆ, KSG ನಿಂತಿಕಲ್, ಸ್ನೇಹ ಸುಳ್ಯ, ಸೈಂಟ್ ಜೋಸೆಫ್ ಸುಳ್ಯ, ಕಲ್ಲುಗುಂಡಿ ಸವೇರಪುರ ವಿದ್ಯಾಸಂಸ್ಥೆ, ಕುಮಾರಸ್ವಾಮಿ ಸುಬ್ರಹ್ಮಣ್ಯ, ತೆಕ್ಕಿಲ್ ವಿದ್ಯಾಸಂಸ್ಥೆ ಗೂನಡ್ಕ, ಜ್ಞಾನದೀಪ ಎಲಿಮಲೆ, ಸತ್ಯಸಾಯಿ ಚೊಕ್ಕಾಡಿ, ಕುರಿಯಕೋಸ್ ವಿದ್ಯಾಸಂಸ್ಥೆ ಗುತ್ತಿಕಾರು, ಜ್ಯೋತಿ ಪೆರಾಜೆ, ಇಷ್ಟು ಖಾಸಗಿ ವಿದ್ಯಾಸಂಸ್ಥೆಗಳು ಈ ಬಾರಿ 100% ಫಲಿತಾಂಶವನ್ನು ದಾಖಲಿಸಿವೆ. ಇನ್ನು ಅನುದಾನಿತ ವಿದ್ಯಾಸಂಸ್ಥೆಗೆ ಬರುವುದಾದರೆ ಶಾರದಾ ಪ್ರೌಢಶಾಲೆ, ಅದೇ ರೀತಿಯಲ್ಲಿ ಅರಂತೋಡು NMPUC, ಕುಕ್ಕುಜಡ್ಕ ಪ್ರೌಢಶಾಲೆ,
ಜಾಲ್ಸೂರು ಪಯಸ್ವಿನಿ ಪ್ರೌಢಶಾಲೆ ಮತ್ತು ಕೊಲಮುಗ್ರ KVG ಪ್ರೌಢಶಾಲೆ ಇಷ್ಟು ಅನುದಾನಿತ ವಿದ್ಯಾಸಂಸ್ಥೆಗಳು ಕೂಡ 100% ಫಲಿತಾಂಶವನ್ನು ಈ ಬಾರಿ ದಾಖಲಿಸಿದೆ. ಬಹಳ ವಿಶೇಷ ಏನು ಅಂತಂದರೆ ಸರ್ಕಾರಿ ವಿದ್ಯಾಸಂಸ್ಥೆಗಳ ಪೈಕಿ ಕೂಡ ಹಲವು ವಿದ್ಯಾಸಂಸ್ಥೆಗಳು ಈ ಬಾರಿ 100% ಫಲಿತಾಂಶವನ್ನು ದಾಖಲಿಸಿರುವಂಥದ್ದು. ಏನೆಕಲ್ಲು, ಹರಿಹರ ಪಲ್ಲತಡ್ಕ, ಐವರ್ನಾಡು, ಬೆಳ್ಳಾರಿ KPS, ಆಲೆಟ್ಟಿ, ಎಡಮಂಗಲ, ಪಂಜ ಮೊರಾರ್ಜಿ ದೇಸಾಯಿ ಸ್ಕೂಲ್, ಅಜ್ಜಾವರ, ಗುತ್ತಿಕಾರು, ಪಂಜ, ದುಗರಡ್ಕ, ಗಾಂಧಿನಗರ, ಮರ್ಕಂಜ ಇಷ್ಟು ವಿದ್ಯಾಸಂಸ್ಥೆಗಳು ಈ ಬಾರಿ 100% ಫಲಿತಾಂಶವನ್ನು ದಾಖಲಿಸಿವೆ. ಇನ್ನು ಸುಳ್ಯ ತಾಲೂಕು ಮತ್ತು ಈ ಪರಿಸರದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳ ವೈಯಕ್ತಿಕ ಅಂದರೆ ವಿದ್ಯಾಸಂಸ್ಥೆ ವಾರು ಫಲಿತಾಂಶವನ್ನು ಹೇಳುವುದಾದರೆ ಈ ಬಾರಿ SSLC ಪರೀಕ್ಷಾ ಫಲಿತಾಂಶದಲ್ಲಿ ಅಡ್ಕಾರು, ವಿನೋಬನಗರ, ವಿವೇಕಾನಂದ ವಿದ್ಯಾಸಂಸ್ಥೆ 100% ಫಲಿತಾಂಶ ದಾಖಲಿಸಿದೆ. ಪರೀಕ್ಷೆ ಬರೆದ 45 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ತುಷಾರ್ ಗೌಡ ಬೆಳ್ಳಿಪಾಡಿ 612, ಲಹರಿ ಮಂಡೆಕೋಲು 600 ಅಂಕವನ್ನು ಗಳಿಸಿದ್ದಾರೆ. ಕೊಡಿಯಾಲಬೈಲು ಮಹಾತ್ಮ ಗಾಂಧಿ ಮಲ್ನಾಡ್ ಪ್ರೌಢಶಾಲೆಗೆ SSLCಯಲ್ಲಿ 100% ಫಲಿತಾಂಶ ದಾಖಲಾಗಿದೆ. ಪರೀಕ್ಷೆ ಬರೆದ 14 ಮಕ್ಕಳಲ್ಲಿ ಎಲ್ಲರೂ ಕೂಡ ತೇರ್ಗಡೆಯಾಗಿದ್ದಾರೆ. ರಿಷಿತಾ PB ಅವರು 617 ಅಂಕವನ್ನು ಗಳಿಸಿದ್ದಾರೆ. ಸುಳ್ಯದ ರೋಟರಿ ವಿದ್ಯಾಸಂಸ್ಥೆ ಕೂಡ 100% ಫಲಿತಾಂಶವನ್ನು ದಾಖಲಿಸಿಕೊಂಡಿದೆ. ಪರೀಕ್ಷೆ ಬರೆದ 64 ಮಕ್ಕಳಲ್ಲಿ ಎಲ್ಲರೂ ಕೂಡ ಪಾಸಾಗಿದ್ದಾರೆ. ಮನುಜ್ಞ UB 613 ಅಂಕವನ್ನು ಗಳಿಸಿಕೊಂಡಿದ್ದಾರೆ. KS ಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ 100% ಫಲಿತಾಂಶವನ್ನು ಸಾಧಿಸಿದೆ. ಇಲ್ಲಿ 17 ವಿದ್ಯಾರ್ಥಿಗಳು ಹಾಜರಾಗಿದ್ದು 17 ವಿದ್ಯಾರ್ಥಿಗಳು ಕೂಡ ತೇರ್ಗಡೆ ಹೊಂದುವ ಮೂಲಕ ಸಂಸ್ಥೆ 100% ಫಲಿತಾಂಶವನ್ನು ದಾಖಲಿಸಿದೆ. ಕೊಲ್ನಾಡು ಗ್ರಾಮದ ಹರಿಶಂಕರ ಭಟ್ ಮತ್ತು ನವ್ಯ ದಂಪತಿಗಳ ಪುತ್ರಿ ಮಹತಿ N 604 ಅಂಕ. ಅದೇ ರೀತಿಯಲ್ಲಿ ಕಾಂಚೋಡು ಗ್ರಾಮದ ಗೋವಿಂದಯ್ಯ K ಮತ್ತು ಸೌಮ್ಯ ದಂಪತಿಯ ಪುತ್ರಿ ಚೈತಾಲಿಕೆ 588 ಅಂಕವನ್ನು ಪಡೆದಿದ್ದಾರೆ. ಏನೆಕಲ್ಲು ಪ್ರೌಢಶಾಲೆಗೂ ಕೂಡ 100% ಫಲಿತಾಂಶ ಲಭಿಸಿದೆ. 20 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿರುವಂಥದ್ದು. ಸಂಪ್ರೀತ್ 596, ಟೀನಾಶ್ರೀ 574 ಮತ್ತು ವಿಭಾ 539 ಅಂಕಗಳೊಂದಿಗೆ ಸ್ಕೂಲ್ನಲ್ಲಿ ಟಾಪರ್ಗಳಾಗಿದ್ದಾರೆ. ಸುಳಿದ ಸ್ನೇಹ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ 100% ಫಲಿತಾಂಶ ದಾಖಲಾಗಿದೆ. ಪರೀಕ್ಷೆ ಬರೆದ ಎಲ್ಲ 19 ವಿದ್ಯಾರ್ಥಿಗಳು ಕೂಡ ತೇರ್ಗಡೆ ಹೊಂದಿದ್ದಾರೆ. 10 ಮಂದಿ ಡಿಸ್ಟಿಂಕ್ಷನ್ ಹಾಗೂ 9 ಮಂದಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಸುಳಿದ ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ SSLC ಫಲಿತಾಂಶದಲ್ಲಿ 100% ಫಲಿತಾಂಶವನ್ನು ದಾಖಲು ಮಾಡಿದೆ. ಹಾಜರಾದ 102 ವಿದ್ಯಾರ್ಥಿಗಳಲ್ಲಿ 50 ಹುಡುಗರು ಮತ್ತು 52 ಹುಡುಗಿಯರು ಅಂದರೆ ಅವರು ಅಷ್ಟು ಮಂದಿ ಪರೀಕ್ಷೆಯನ್ನು ಬರೆದಿದ್ದರು. ಎಲ್ಲ ವಿದ್ಯಾರ್ಥಿಗಳು ಕೂಡ ತೇರ್ಗಡೆಯಾಗಿ 100% ಫಲಿತಾಂಶ ಲಭ್ಯ ಆಗಿದೆ. ಇನ್ನು ಹರಿಹರ ಪಲ್ಲತಡ್ಕ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ 100% ಫಲಿತಾಂಶವನ್ನು ದಾಖಲಿಸಿದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 2. ಈ 2 ವಿದ್ಯಾರ್ಥಿಗಳು ಕೂಡ ಪಾಸಾಗಿದ್ದು ಅಂದರೆ ಧೀರಜ್ ಮತ್ತು ಶ್ರಾವಣಿ ಇವರಿಬ್ಬರು ಕೂಡ ತೇರ್ಗಡೆಗೊಂಡು 100% ಫಲಿತಾಂಶ ಲಭ್ಯ ಆಗಿದೆ. ಕಲ್ಲುಗುಂಡಿಯ ಸವೇರಪುರ ಪ್ರೌಢಶಾಲೆಗೆ ಕೂಡ 100% ಫಲಿತಾಂಶ ಬಂದಿರುವಂಥದ್ದು. 30 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 30 ವಿದ್ಯಾರ್ಥಿಗಳು ಕೂಡ ತೇರ್ಗಡೆಯನ್ನು ಹೊಂದಿದ್ದಾರೆ. 13 ಮಂದಿ ಡಿಸ್ಟಿಂಕ್ಷನ್, 14 ಮಂದಿ ಪ್ರಥಮ ದರ್ಜೆ, 3 ದ್ವಿತೀಯ ದರ್ಜೆಯಲ್ಲಿ 3 ಉತ್ತೀರ್ಣರಾಗಿದ್ದಾರೆ. ತೆಕ್ಕಿಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೂನಡ್ಕ ಇಲ್ಲೂ ಕೂಡ 100% ಫಲಿತಾಂಶ ಬಂದಿರುವಂಥದ್ದು. 9 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲರೂ ಕೂಡ ತೇರ್ಗಡೆ ಹೊಂದಿದ್ದಾರೆ. 4 ಮಂದಿ ಪ್ರಥಮ ದರ್ಜೆ, 4 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಸುಳ್ಯದ ಶಾರದಾ ಪ್ರೌಢಶಾಲೆಗೆ 100% ಫಲಿತಾಂಶ ಪ್ರಾಪ್ತ ಆಗಿರುವಂಥದ್ದು. ಪರೀಕ್ಷೆ ಬರೆದ 37 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ತೇರ್ಗಡೆಯನ್ನು ಹೊಂದಿದ್ದಾರೆ. ವಿದ್ಯಾರ್ಥಿನಿ ತನುಶ್ರೀ 587 ಅಂಕ ಗಳಿಸುವರೊಂದಿಗೆ ಸ್ಕೂಲ್ಗೆ ಟಾಪರ್ ಆಗಿದ್ದಾರೆ. ಇನ್ನು ಪಕ್ಕದ ಪೆರಾಜೆ ಜ್ಯೋತಿ ಪ್ರೌಢಶಾಲೆ 100% ಫಲಿತಾಂಶವನ್ನು ದಾಖಲಿಸಿರುವಂಥದ್ದು. ಇಲ್ಲಿನ 22 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲರೂ ಕೂಡ ಪಾಸಾಗಿದ್ದಾರೆ. 11 ಮಂದಿ ಪ್ರಥಮ ದರ್ಜೆ, 8 ಮಂದಿ ದ್ವಿತೀಯ ದರ್ಜೆ, 3 ಮಂದಿ ತೃತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಸುಳ್ಯದ ಗ್ರೀನ್ ಯು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ 100% ಫಲಿತಾಂಶವನ್ನು ದಾಖಲಿಸಿದೆ. 24 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಪಾಸಾಗಿದ್ದಾರೆ. ಆ ಮೂಲಕ 100% ಫಲಿತಾಂಶ ದಾಖಲಾಗಿದೆ. ಜಾಲ್ಸೂರಿನ ಪಯಸ್ವಿನಿ ಪ್ರೌಢಶಾಲೆಯಲ್ಲಿ ಕೂಡ 100% ಫಲಿತಾಂಶ ದಾಖಲಾಗಿರುವಂಥದ್ದು. 25 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಪಾಸಾಗಿದ್ದಾರೆ. ಮೊಹಮ್ಮದ್ ಸಫ್ವಾನ್ 568 ಅಂದರೆ ಸ್ಕೂಲಿಗೆ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ. ಗುತ್ತಿಕಾರಿನ ಬ್ಲೆಸ್ಡ್ ಕುರಿಯಾಕೋಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೂಡ 100% ಫಲಿತಾಂಶವನ್ನು ದಾಖಲಿಸಿದೆ. ಪರೀಕ್ಷೆಯನ್ನು ಬರೆದಿರುವಂಥ 19 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಪಾಸಾಗಿದ್ದಾರೆ. 12 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ, 6 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, ಒಬ್ಬ ವಿದ್ಯಾರ್ಥಿ ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇಲ್ಲಿನ ವಿದ್ಯಾರ್ಥಿನಿ ನೇಹಾ CP 612 ಅಂಕ ಮತ್ತು ಅಂಕವನ್ನು ಗಳಿಸಿ ಸ್ಕೂಲ್ಗೆ ಟಾಪರ್ ಆಗಿದ್ದಾರೆ. ಪ್ರಿಯ ವೀಕ್ಷಕರ, ಇನ್ನು ಕುಮಾರಸ್ವಾಮಿ ಪ್ರೌಢಶಾಲೆ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ 100% ಫಲಿತಾಂಶ ಆಗಿದೆ. ಒಟ್ಟು 96 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಎಲ್ಲರೂ ಕೂಡ ತೇರ್ಗಡೆಯನ್ನು ಹೊಂದಿದ್ರು. 60 ಮಂದಿ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ 614 ಅಂಕವನ್ನು
ಪಡೆದಿದ್ದಾರೆ. ಸುಷ್ಮಿತಾ ನಡುಗಲ್ಲು 613 ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಗುತ್ತಿಗಾರು ಜೂನಿಯರ್ ಕಾಲೇಜು ಕೂಡ ಈ ಬಾರಿ 100% ಫಲಿತಾಂಶವನ್ನು ದಾಖಲಿಸಿದೆ. ಇಲ್ಲಿನ 72 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು, ಎಲ್ಲರೂ ಕೂಡ ತೇರ್ಗಡೆ ಹೊಂದಿದ್ದಾರೆ. 20 ಮಂದಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಸುಜನ್ ಎಜೆ 595, ಲತೇಶ್ ಕೆಜೆ 587 ಮತ್ತು ರಿತೇಶ್ ಕೆಎಂ 584 ಅಂಕವನ್ನು ಪಡೆದು ಸ್ಕೂಲ್ನಲ್ಲಿ ಟಾಪರ್ಸ್ಗಳೆನಿಸಿಕೊಂಡಿದ್ದಾರೆ. ಈ ಬಾರಿಯ SSLC ಪರೀಕ್ಷೆಯಲ್ಲಿ ಪಂಜಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ ಕೂಡ 100% ಫಲಿತಾಂಶವನ್ನು ದಾಖಲಿಸಿದೆ. ಇಲ್ಲಿನ 17 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 50 ಗ್ರಾಮದ ಪಲ್ಲೋಡಿ ಕೊರಗಪ್ಪ ಜಿಲ್ಲಾ ಮತ್ತು ಲೀಲಾ ದಂಪತಿಗಳ ಪುತ್ರಿ ಮಾನ್ಯ 527 ಅಂಕವನ್ನು ಪಡೆದಿದ್ದಾರೆ. ಕೇನೆ ಗ್ರಾಮದ ಬಡ್ಡಕೋಟಿ ಸೋಮಶೇಖರ ಮತ್ತು ರುಕ್ಮಿಣಿ ದಂಪತಿಯ ಪುತ್ರಿ ತೀರ್ಥೇಶ್ BS 484 ಅಂಕವನ್ನು ಪಡೆದು ಟಾಪರ್ಗಳಾಗಿದ್ದಾರೆ. 14 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 3 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನು ಕಲ್ಲುಗುಂಡಿಯಲ್ಲಿರುವಂಥ ಸಂಪಾಜೆ ಸರ್ಕಾರಿ ಪ್ರೌಢಶಾಲೆ 96.6 ಫಲಿತಾಂಶವನ್ನು ದಾಖಲಿಸಿಕೊಂಡಿದೆ. 12 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 11 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 3 ಮಂದಿ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. 5 ಮಂದಿ ಪ್ರಥಮ ದರ್ಜೆ, 3 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. SLC ಪರೀಕ್ಷೆಯಲ್ಲಿ ಅಜ್ಜಾವರ ಸರ್ಕಾರಿ ಪ್ರೌಢಶಾಲೆ ಕೂಡ 100% ಫಲಿತಾಂಶವನ್ನು ಪಡೆದಿದೆ. ಇಲ್ಲಿನ 54 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ತೇರ್ಗಡೆಯನ್ನು ಹೊಂದಿದ್ದಾರೆ. SSPUC ಸುಬ್ರಹ್ಮಣ್ಯ ಇಲ್ಲಿನ ಪ್ರೌಢಶಾಲಾ ವಿಭಾಗ 99% ಫಲಿತಾಂಶವನ್ನು ದಾಖಲಿಸಿದೆ. 77 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು 76 ಮಂದಿ ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ. ರೀತಿಕಾ 609 ಅಂಕ ಪಡೆದು ಟಾಪರ್ ಎನಿಸಿಕೊಂಡಿದ್ದಾರೆ. ಇನ್ನು ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ 97% ಫಲಿತಾಂಶವನ್ನು ದಾಖಲಿಸಿದೆ. ವಿಶೇಷವಾಗಿ ಇಲ್ಲಿನ ವಿದ್ಯಾರ್ಥಿನಿ ಅಶ್ವಿತಾ MD ಈಗಾಗಲೇ ಉಲ್ಲೇಖಿಸಿದ ಹಾಗೆ 690 ಅಂಕವನ್ನು ಪಡೆದು 7ನೇ ರ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಪಡೆದುಕೊಂಡಿದ್ದಾರೆ. ಅಶ್ವಿತಾ MD ಇವರು ಜಾಲ್ಸೂರು ಗ್ರಾಮದ ಮಹಾಬಲಡ್ಕ ಮನೆಯ ದಾಮೋದರ ಮತ್ತು ಶೀಲಾವತಿ ದಂಪತಿಯ ಪುತ್ರಿ. ಈ ಶಾಲೆಯಿಂದ ಒಟ್ಟು 227 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. 37 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. 122 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ. ಇನ್ನು ಚೊಕ್ಕಾಡಿ ಪ್ರೌಢಶಾಲೆ ಕುಕ್ಕುಜಡ್ಕ 100% ಫಲಿತಾಂಶವನ್ನು ದಾಖಲಿಸಿದೆ. ಇಲ್ಲಿನ 27 ವಿದ್ಯಾರ್ಥಿಗಳಲ್ಲಿ 27 ಮಂದಿ ಕೂಡ ಪಾಸಾಗಿದ್ದಾರೆ. 7 ಮಂದಿ ಡಿಸ್ಟಿಂಕ್ಷನ್, 17 ಮಂದಿ ಪ್ರಥಮ ದರ್ಜೆ, 3 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಚೊಕ್ಕಾಡಿಯಲ್ಲಿರುವಂತಹ ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾಕೇಂದ್ರ ಇಲ್ಲೂ ಕೂಡ 100% ಫಲಿತಾಂಶ ದಾಖಲಾಗಿದೆ. 79 ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರೆದಿದ್ದರು. 79 ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿದ್ದಾರೆ. 52 ಮಂದಿ ಡಿಸ್ಟಿಂಕ್ಷನ್ನ ಪಡೆದಿದ್ದಾರೆ. 27 ಮಂದಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈಗಾಗಲೇ ಉಲ್ಲೇಖಿಸಿದಾಗ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕನ್ನು ಕೂಡ ಈ ಒಂದು ವಿದ್ಯಾಸಂಸ್ಥೆ ಪಡೆದುಕೊಂಡಿದೆ. 619 ಅಂಕವನ್ನು ಪಡೆದು ವರ್ಷಾ ನಾಗರಾಜ್ ಇವರು ಈ ಸ್ಕೂಲ್ಗೆ ಟಾಪರ್ ಆಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಇನ್ನು ಬೆಳ್ಳಾರಿಯ KPS ವಿದ್ಯಾಸಂಸ್ಥೆ 100% ಫಲಿತಾಂಶವನ್ನು ದಾಖಲಿಸಿದರೆ 148 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. 148 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 33 ಮಂದಿ ಡಿಸ್ಟಿಂಕ್ಷನ್, 98 ಮಂದಿ ಪ್ರಥಮ ದರ್ಜೆ, 13 ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಆಲೆಟ್ಟಿ ಸರ್ಕಾರಿ ಪ್ರೌಢಶಾಲೆಗೆ ಕೂಡ 100% ಫಲಿತಾಂಶ ಬಂದಿರುವಂಥದ್ದು. 28 ವಿದ್ಯಾರ್ಥಿಗಳಲ್ಲಿ 28 ಮಂದಿ ಕೂಡ ಪಾಸಾಗಿದ್ದಾರೆ. 4 ಮಂದಿ ಡಿಸ್ಟಿಂಕ್ಷನ್, 19 ಮಂದಿ ಪ್ರಥಮ ದರ್ಜೆ, 5 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಐವರ್ನಾಡು ಸರ್ಕಾರಿ ಪ್ರೌಢಶಾಲೆಗೂ ಕೂಡ 100% ಫಲಿತಾಂಶ ಪ್ರಾಪ್ತ ಆಗಿದೆ. 22 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು, ಎಲ್ಲರೂ ಕೂಡ ಪಾಸಾಗಿದ್ದಾರೆ. 5 ಮಂದಿ ಡಿಸ್ಟಿಂಕ್ಷನ್ನ ಪಡೆದಿದ್ದಾರೆ. 11 ಮಂದಿ ಫಸ್ಟ್ ಕ್ಲಾಸ್, 5 ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಇನ್ನು ಬಾಳಿಲ ವಿದ್ಯಾಬೋಧಿನಿ ಪ್ರೌಢಶಾಲೆ 98.9 ಫಲಿತಾಂಶವನ್ನು ದಾಖಲಿಸಿದೆ. ಇಲ್ಲಿನ 92 ವಿದ್ಯಾರ್ಥಿಗಳಲ್ಲಿ 91 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 18 ಮಂದಿ ಡಿಸ್ಟಿಂಕ್ಷನ್, 58 ಮಂದಿ ಪ್ರಥಮ ದರ್ಜೆ, 11 ಮಂದಿ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಎಡಮಂಗಲ ಸರ್ಕಾರಿ ಪ್ರೌಢಶಾಲೆಗೂ ಕೂಡ 100% ಫಲಿತಾಂಶ ಬಂದಿರುವಂಥದ್ದು. ಪರೀಕ್ಷೆ ಬರೆದ 21 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ. 3 ಮಂದಿ ಡಿಸ್ಟಿಂಕ್ಷನ್, 14 ಮಂದಿ ಪ್ರಥಮ ದರ್ಜೆ, 4 ಮಂದಿ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿರುವಂಥದ್ದು. ಅರಂತೋಡು NMPU ಕಾಲೇಜಿನ ಪ್ರೌಢಶಾಲಾ ವಿಭಾಗ ಕೂಡ 100% ಫಲಿತಾಂಶವನ್ನು ದಾಖಲಿಸಿದೆ. ಪರೀಕ್ಷೆ ಬರೆದ 86 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಪಾಸಾಗಿದ್ದಾರೆ. 18 ಮಂದಿ ಡಿಸ್ಟಿಂಕ್ಷನ್, 67 ಮಂದಿ ಪ್ರಥಮ ದರ್ಜೆಯಲ್ಲಿ, ಓರ್ವ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಚೆಂಬು ಸರ್ಕಾರಿ ಪ್ರೌಢಶಾಲೆ 100% ಫಲಿತಾಂಶವನ್ನು ದಾಖಲಿಸಿದೆ. ಇಲ್ಲಿ 18 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು, ಎಲ್ಲರೂ ಕೂಡ ಉತ್ತೀರ್ಣರಾಗಿದ್ದಾರೆ. 3 ಮಂದಿ ಡಿಸ್ಟಿಂಕ್ಷನ್, 13 ಮಂದಿ ಪ್ರಥಮ ದರ್ಜೆ, 2 ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ರಿತೇಶ್ 573 ಅಂಕ, ಪೃಥ್ವಿ MG 552 ಅಂಕ, ಮನ್ವಿತ್ PC 541 ಅಂಕವನ್ನು ಪಡೆದಿದ್ದಾರೆ. ಪಂಜದ ಮೊರಾರ್ಜಿ ದೇಸಾಯಿ ಪ್ರೌಢಶಾಲೆ 100% ಫಲಿತಾಂಶವನ್ನು ಪಡೆದಿದೆ. ಇಲ್ಲಿನ 41 ವಿದ್ಯಾರ್ಥಿಗಳಲ್ಲಿ 41 ವಿದ್ಯಾರ್ಥಿಗಳು ಕೂಡ ಪಾಸಾಗಿದ್ದಾರೆ. 29 ಮಂದಿ ಡಿಸ್ಟಿಂಕ್ಷನ್ ಹಾಗೂ 12 ಮಂದಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ದೈವಿಕ್ CK 615 ಅಂಕ, ಚಿರಂತ್ AG 614 ಅಂಕ, ಧೃತಿ SG 613 ಅಂಕ, ರಿಷಬ್ 609 ಅಂಕ, ಹಿತೇಶ್ 606, ದಿಗಂತ್ 600 ಅಂಕವನ್ನು ಪಡೆದು ಸ್ಕೂಲಿಗೆ ಟಾಪರ್ಸ್ಗಳೆನಿಸಿಕೊಂಡಿದ್ದಾರೆ. ದುಗ್ಗಡ್ಕ ಸರ್ಕಾರಿ
ಪ್ರೌಢಶಾಲೆಗೆ ಕೂಡ 100% ಫಲಿತಾಂಶ ಲಭ್ಯ ಆಗಿರುವಂಥದ್ದು. 24 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು, ಎಲ್ಲರೂ ಕೂಡ ಉತ್ತೀರ್ಣರಾಗಿದ್ದಾರೆ. 5 ಮಂದಿ ಡಿಸ್ಟಿಂಕ್ಷನ್ ಮತ್ತು 19 ಮಂದಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅನನ್ಯ ಜಯರಾಜ್ 598, ಫಾತಿಮಾತ್ ಶಿಫಾನಾ ಇವರು 565, ಧನುಶ್ರೀ ಎಂ 563, ನಿಕ್ಷಿತ್ 557, ತ್ರಿಷಾ 544 ಸ್ಕೂಲ್ಗೆ ಟಾಪರ್ಸ್ ಎನಿಸಿಕೊಂಡಿದ್ದಾರೆ. ಇನ್ನು KVG ಅನುದಾನಿತ ಪ್ರೌಢಶಾಲೆ ಕೊಲ್ಲಮುಗ್ರ ಕೂಡ 100% ಫಲಿತಾಂಶವನ್ನು ದಾಖಲಿಸಿರುವಂಥದ್ದು. 17 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು, ಎಲ್ಲರೂ ಕೂಡ ತೆರಗಡೆ ಹೊಂದಿದ್ದಾರೆ. ಇನ್ನು ಸುಳ್ಯದ ಗಾಂಧಿನಗರದಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ವಿದ್ಯಾಸಂಸ್ಥೆಗೆ 100% ಫಲಿತಾಂಶ ಲಭ್ಯ ಆಗಿರುವಂಥದ್ದು. ಇಲ್ಲಿ ಪರೀಕ್ಷೆ ಬರೆದ ಎಲ್ಲ 22 ವಿದ್ಯಾರ್ಥಿಗಳು ಕೂಡ ತೆರಗಡೆಗೊಂಡಿದ್ದಾರೆ. 22 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನ ಪಡೆದುಕೊಂಡಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಎಲಿಮೆಲೆ ಇಲ್ಲಿ 95.38% ಫಲಿತಾಂಶ ಲಭ್ಯ ಆಗಿದೆ. ಇಲ್ಲಿ 65 ವಿದ್ಯಾರ್ಥಿಗಳು ಹಾಜರಾಗಿದ್ದು 62 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 6 ಮಂದಿ ಡಿಸ್ಟಿಂಕ್ಷನ್ನಲ್ಲಿ, 37 ಪ್ರಥಮ ದರ್ಜೆ ಹಾಗೂ 14 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವಂಥದ್ದು. ಶಾಲೆಯಲ್ಲಿ ಬುಸ್ತಾನ 586 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಮತ್ತು ಭೂಮಿಕಾ 567 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ಇನ್ನು ಸಂಪಾಜಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ 97% ಫಲಿತಾಂಶ ಪ್ರಾಪ್ತ ಆಗಿರುವಂಥದ್ದು. ಒಟ್ಟು 37 ಮಂದಿ ಪರೀಕ್ಷೆಗೆ ಹಾಜರಾಗಿದ್ದರು, 30 ಮಂದಿ ಉತ್ತೀರ್ಣರಾಗಿದ್ದಾರೆ. 20 ಮಂದಿ ಫಸ್ಟ್ ಕ್ಲಾಸ್, 5 ಮಂದಿ ಸೆಕೆಂಡ್ ಕ್ಲಾಸ್ ಪಾಸಾಗಿದ್ದಾರೆ. ಲಾವಣ್ಯ 527 ಅಂಕ, ತೇಜಸ್ PR 503 ಅಂಕ ಮತ್ತು ದೀಪಕ್ ಕುಮಾರ್ 501 ಅಂಕ ಪಡೆದು ವಿದ್ಯಾಸಂಸ್ಥೆಗೆ ಟಾಪರ್ಗಳೆನಿಸಿಕೊಂಡಿದ್ದಾರೆ. 800 ಸರ್ಕಾರಿ ಪ್ರೌಢಶಾಲೆಗೆ 98.64% ಫಲಿತಾಂಶ ಲಭ್ಯ ಆಗಿರುವಂಥದ್ದು. 74 ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದರು, 73 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 18 ಮಂದಿ ಡಿಸ್ಟಿಂಕ್ಷನ್, 45 ಮಂದಿ ಪ್ರಥಮ ದರ್ಜೆ, 6 ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಫಾತಿಮತ್ ಸಬೀಬಾ 603 ಅಂಕಗಳೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನಿಯಾಗಿದ್ದಾರೆ. ಮರ್ಕಂಜೆ ಸರ್ಕಾರಿ ಪ್ರೌಢಶಾಲೆಗೆ ಈ ಬಾರಿ 100% ಫಲಿತಾಂಶ ಪ್ರಾಪ್ತ ಆಗಿದೆ. ಇಲ್ಲಿನ 18 ವಿದ್ಯಾರ್ಥಿಗಳಲ್ಲಿ 18 ವಿದ್ಯಾರ್ಥಿಗಳು ಕೂಡ ತೇರ್ಗಡೆ ಹೊಂದಿ 100% ಫಲಿತಾಂಶವನ್ನು ಈ ವಿದ್ಯಾಸಂಸ್ಥೆಗೆ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ಇದು 2025-26ನೇ ಸಾಲಿನ SSLC ಪರೀಕ್ಷೆ ಮಾರ್ಚ್ 28ರಿಂದ ಏಪ್ರಿಲ್ 2ರವರೆಗೆ ನಡೆದಿರುವಂಥ ಪರೀಕ್ಷಾ ಫಲಿತಾಂಶ ಲಭ್ಯ ಆಗಿರುವಂಥದ್ದು. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸುಳ್ಯ ತಾಲೂಕಿನಲ್ಲಿ ಗರಿಷ್ಠ ಫಲಿತಾಂಶವನ್ನು ದೊರಕಿಸಿಕೊಂಡಿದೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸುದ್ದಿಯ ವತಿಯಿಂದಲೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ವಿಶೇಷ ಬುಲೆಟಿನ್ ಮುಗಿಸ್ತಾ ಇದ್ದೇವೆ. ನಮಸ್ತೆ.